ಪಂಕಜನಹಳ್ಳಿ, ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ಏಕಾದಶಿ ಜಾತ್ರಾ ಮಹೋತ್ಸವ ಜುಲೈ 6, ಜುಲೈ 7, ಜುಲೈ 8 ರಂದು ವೈಭವದಲ್ಲಿ ನಡೆಯಲಿದೆ. ಪಟ್ಟಣದಲ್ಲಿರುವ ಆಂಜನೇಯ ದೇವಾಲಯ ಪುರಾತನವಾದುದು ಎನ್ನುವುದಕ್ಕೆ ದೇವಾಲಯದ ಕಂಬ ಒಂದರಲ್ಲಿ ಹಳೆಗನ್ನಡದ ಲಿಪಿಯಿಂದ ತಿಳಿದು ಬರುತ್ತದೆ. ಪಾಳೇಗಾರರ ಕಾಲದಲ್ಲಿ ಶ್ರೀ ಪ್ರಸನ್ನ ರಾಮೇಶ್ವರ ಸ್ವಾಮಿ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಪಂಕಜನಹಳ್ಳಿ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ, ಯರೆಕಟ್ಟೆ ವಜ್ರ ತೀರ್ಥರಾಮೇಶ್ವರ, ಬ್ಯಾಲಕೆರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ, ಅಬ್ಬಿಗೆ ಮಲ್ಲೇಶ್ವರ ಸ್ವಾಮಿ, ಶೆಟ್ಟಿಕೆರೆಯಲ್ಲಿ ಚೇಳರ ಕಾಲದ ವಾಸ್ತುಶಿಲ್ಪದಲ್ಲಿ ಭವ್ಯವಾಗಿ ಶ್ರೀ ಯೋಗಮಾಧವನ ದೇವಾಲಯಗಳನ್ನ ಹಾಗಲವಾಡಿ ಸಂಸ್ಥಾನದ ಪಾಳೇಗಾರರು ಲೋಕ ಕಲ್ಯಾಣಕ್ಕಾಗಿ ನಿರ್ಮಿಸಿದ್ದರು. ಆ ಕಾಲದಲ್ಲಿಯೇ ಹಳೆಯೂರು ಆಂಜನೇಯ ಸ್ವಾಮಿಯ ದೇವಾಲಯ ನಿರ್ಮಾಣವಾಗಿದೆ. ಆಷಾಢಮಾಸದಲ್ಲಿ ಯಾವುದೇ ಶುಭ ಸಮಾರಂಭವನ್ನ ಪಂಚಾಂಗ ಜ್ಯೋತಿಷ್ಯ ಪ್ರಕಾರ ಮಾಡುವುದಿಲ್ಲ. ಆದರೆ ಆಂಜನೇಯ ಸ್ವಾಮಿ ಜಾತ್ರೆಯನ್ನ ವಿಶೇಷವಾಗಿ ಆಷಾಢದಲ್ಲೇ ಏಕಾದಶಿ ದಿನ ಜಾತ್ರೆಯು ಭಕ್ತರ ಭಕ್ತಿಭಾವದಲ್ಲಿ ಬಲು ವೈಭವದಿಂದ ನಡೆದು ಬರುತ್ತಿದೆ. ಜುಲೈ 6 ಭಾನುವಾರದಂದು ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೆಯಲಿದ್ದು, ಈ ಉತ್ಸವದಲ್ಲಿ ಮೈಲಾರಲಿಂಗನ ಗೊರವಯ್ಯಗಳಿಗೆ ಮತ್ತು ಕೆಂಚರಾಯಗಳಿಗೆ ಭಕ್ತರು ರಸಾಯನದ ಪ್ರಸಾದದಿಂದ ಊರಿನ 4 ರಾಜ ಬೀದಿಗಳಲ್ಲಿ ಮಣೆವು ಸೇವೆ ಸಲ್ಲಿಸುತ್ತಾರೆ. ಜುಲೈ 7 ಸೋಮವಾರದಂದು ಬೆಳಗ್ಗೆ 10 ಗಂಟೆಗೆ ದೇವಾಲಯದಿಂದ ವಿಪ್ರರುಗಳಿದ ವಿಶೇಷವಾಗಿ ಮಂತ್ರಪುಷ್ಪಗಳಿದ ಆಂಜನೇಯ ಸ್ವಾಮಿ ಮೂರ್ತಿಯನ್ನ ಹಲವು ಪುಷ್ಪಾಲಂಕಾರದ 5 ಅಂಕಣದ ರಥದ ಮೇಲೆ ಗದ್ದಿಗೆ ಮಾಡಲಾಗುತ್ತದೆ. ನಂತರ ಮಠ ಮುದ್ರೆ ಮನೆತನದ ರಾಮಕೃಷ್ಣ ಜೋಯಿಸರ ನೇತೃತ್ವದಲ್ಲಿ ಪೂಜಾನುಷ್ಠಾನ ನೆರವೇರಿಸಿದ ನಂತರ ಬ್ರಹ್ಮ ರಥೋತ್ಸವಕ್ಕೆ ಶಾಸಕ ಸುರೇಶ್ ಬಾಬು ಸಿ. ಬಿ. ಮತ್ತು ತಹಶೀಲ್ದಾರ್ ಕೆ. ಪುರಂದರ್ ಚಾಲನೆಯನ್ನ ನೀಡಲಿದ್ದಾರೆ. ರಥವು ದೇವಾಲಯದಿಂದ ಹೊರಟು ನೆಹರು ಸರ್ಕಲ್ನಲ್ಲಿ ನೆಲೆ ನಿಲ್ಲುವುದು. ಜುಲೈ 8 ರಂದು ರಥವು ಮರಳಿ ದೇವಾಲಯನ್ನ ಸೇರುತ್ತದೆ. ಅಂದು ಸಂಜೆ ಬೌರ ಪ್ರಮುಖ ಬೀದಿಯಲ್ಲಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೆದು, ನಂತರ ರಾತ್ರಿ ಪೂರ್ತಿ ಉಯ್ಯಾಲೋತ್ಸವ ನಡೆಯಲಿದೆ. ಈ ಜಾತ್ರೆಯಲ್ಲಿ ವಿಶೇಷವಾಗಿ ರಾಜ್ಯದ ವಿವಿಧ ಪ್ರದೇಶಗಳಿಂದ ನವವಿವಾಹಿತ ದಂಪತಿಗಳು ತಪ್ಪದೆ ಆಗಮಿಸುತ್ತಾರೆ. ರಥಕ್ಕೆ ನವಜೋಡಿಯ ಸತಿಪತಿಗಳು ಬಾಳೆಹಣ್ಣು ಎಸೆಯುವ ಸಂಪ್ರದಾಯಕ ಪದ್ಧತಿ ರೂಢಿಯಾಗಿದೆ. ತಮ್ಮ ದಾಂಪತ್ಯದ ಬದುಕಿನಲ್ಲಿ ಸಂತಾನ, ಶಾಂತಿ, ನೆಮ್ಮದಿ, ಬದುಕು ದೊರಕುತ್ತದೆ ಎಂಬ ನಂಬಿಕೆಯಾಗಿದೆ. 70 ದಶಕಗಳ ಹಿಂದೆ ದೊಡ್ಡ ರಥವು ತೇರು ಬೀದಿ, ಹರಳೆಪೇಟೆ, ಬ್ರಾಹ್ಮಣರ ಬೀದಿ, ದೇವಾಂಗ ಬೀದಿ, ಕಾಳಮ್ಮನಗುಡಿ ಬೀದಿ, ಪೇಟೆ ಬೀದಿ, ಹಾಗೂ ಆಂಜನೇಯನ ಗುಡಿ ಬೀದಿಯಲ್ಲಿ ರಥೋತ್ಸವ ನಡೆಯುತ್ತಿತ್ತು. ಪಟ್ಟಣಕ್ಕೆ ವಿದ್ಯುತ್ ಪ್ರಾರಂಭವಾದ ಮೇಲೆ ಲೈಟು ಕಂಬಗಳನ್ನ ಹಾಕಿದ್ದರಿಂದ ರಥವು ಊರ ಪ್ರಮುಖ ಬೀದಿಯಲ್ಲಿ ಸಂಚರಿಸಲು ಅಡಚಣೆಯಾಗುವ ನಿಟ್ಟಿನಲ್ಲಿ ರಥವು ದೇವಾಲಯದಿಂದ ನೆಹರು ಸರ್ಕಲ್ಗೆ ಹೋಗಿ ಬರುತ್ತಿದೆ ಎಂದು ಹಿರಿಯರು ಹೇಳುತ್ತಾರೆ. ದೇವಾಲಯದ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷ ಪ್ರಶಾಂತ್, ಉಪಾಧ್ಯಕ್ಷ ಕೆಂಗಲ್ ಲವಕುಮಾರ್, ಸದಸ್ಯ ಅಂಕನಹಳ್ಳಿ ಶ್ರೀನಿವಾಸ್ ಮಾತನಾಡಿದರು. ಇದು ನಮ್ಮ ಸುದ್ದಿ. ವರದಿ ಸಿ. ಮಲ್ಲಿಕಾರ್ಜುನ ಸ್ವಾಮಿ. ಎಲ್ಲ ಒಂದು ಕಡೆಯಿಂದ ವೀಡಿಯೋ ಪೂರ ಕವರ್ ಆಗುತ್ತೆ.
ಈ ವರ್ಷವೂ ಸಹ ಆಷಾಢ ಶುದ್ಧ ಪ್ರತಿಮಾ ಮೊದಲನೇ ದಿನದಿಂದ ಆಷಾಢ ಬಹುಳ ಪಂಚಮಿವರೆಗೆ ಕಾರ್ಯಕ್ರಮಗಳು ನಡೆಯುತ್ತವೆ. ಇದರಲ್ಲಿ 3 ದಿನ ಮುಖ್ಯವಾಗಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಬ್ರಹ್ಮರಥೋತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮಗಳು ನಡೀತವೆ. ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೋರ್ತಾ ಇದ್ದೇವೆ. ಲವಣ್ಣ ಅವರೇ, ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನ ಕೆಲಸ ಮಾಡ್ತಾಯಿದ್ದೀರಿ? ನಾವು 46 ವರ್ಷದಿಂದ ದೇವಸ್ಥಾನ ತಿಳ್ಕೊಂಡಿದ್ದೀವಿ. ಸಿ ಪಿ ಚಂದ್ರಶೇಖರ್ ಸಿಟ್ಟು ಕನ್ವೀನರ್ ಆಗಿದ್ದು ಆವಾಗಲಿಂದಲೂ ಇಲ್ಲಿದ್ದೀವಿ. ಭಾಳ ಪ್ರಸಿದ್ಧವಾದ ದೇವಸ್ಥಾನ ಇದು. ಅಳಿಯೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಂದೇಳಿ ಭಾಳ ಪ್ರಸಿದ್ಧವಾದ ದೇವಸ್ಥಾನ. 18 ದಿವಸ ಪಟಾಕ್ಷಗಳಿಂದ 18 ದಿವಸ ಕಾರ್ಯಕ್ರಮ ಭಾಳ ಚೆನ್ನಾಗಿ ಯಥೇಷ್ಟವಾಗಿ ನಡೀತದೆ. ಬೆಳಗ್ಗೆ ಸಾಯಂಕಾಲ ಯಥೇಷ್ಟವಾಗಿ ನಡೀತೈತೆ. ಇದು ಪ್ರಮುಖವಾದ ದಿವಸ ತಾರೀಕು 7, 8, 9 ಭಾಳ ಪ್ರಮುಖವಾದ ದಿವಸ. ಬೆಳ್ಳಿ ಪಲ್ಲಕ್ಕಿ ಉತ್ಸವ ಅಂತಂದರೆ ಬಹಳ ಚೆನ್ನಾಗಿರುತ್ತೆ. ಈ ದಾಸಪ್ಪಗಳು, ಹರಿದಾಸಪ್ಪಗಳು, ಆಮೇಲಿಂದ ಮನೆಯವು ಎಲ್ಲ ಹೊರವೈಗಳು ಎಲ್ಲ ಸೇರಿ ಗುಡಿ ಸುತ್ತ ಬಂದು, ಹೂ ಸುತ್ತ ಬಂದು ರಾತ್ರಿ 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ ಬರೋದು. ಆಮೇಲೆ ಬ್ರಹ್ಮರಥೋತ್ಸವದಲ್ಲಿ ಭಾಳ ಜನ ನವದಂಪತಿಗಳು ಭಾಳ ಜನ ಶ್ರೇಷ್ಠವಾಗಿ ಸೇರ್ತಾರೆ. 16,000 ಜನ ಭಾಳ ಶ್ರೇಷ್ಠವಾಗಿ ಸೇರ್ತಾರೆ. ಆಮೇಲೆ ಮೇಲ್ಗೆ ತೇರು ಅಂತೇಳಿ ಮಾರನೇ ದಿವಸ ಆಗುತ್ತೆ. ಮಾರನೇ ದಿವಸ ಭಾಳ ಯಥೇಷ್ಟವಾಗಿ ಬ್ರಹ್ಮರಥೋತ್ಸವದಿಂದಲೂ ಜಾಸ್ತಿ ಜನ ಸೇರಿ ವಿಜೃಂಭಣೆಯಿಂದ ನಡೆಸ್ತಾರೆ. ತಿರ್ಗಿ ಸಾಯಂಕಾಲ ಉಯ್ಯಾಲೆ ಉತ್ಸವ ಇರುತ್ತೆ. 2-3 ಕಡೆ ಡ್ರಾಮಾ ಇರುತ್ತೆ. ಬಹಳ ಚೆನ್ನಾಗಿ ನಡೆಸ್ಕೊಡ್ತಾರೆ. ನಡ್ಕೊಂಡು ಆವತ್ತಿನಿಂದಲೂ ಇವತ್ತಿನವರೆಗೂ ಭಾಳ ಚೆನ್ನಾಗಿ ನಡೀತಾ ಹೋಗ್ತಾ ಇದೆ ಕಾರ್ಯಕ್ರಮಗಳೆಲ್ಲ. ಆಂಜನೇಯ ಸ್ವಾಮಿ ನಿಮ್ಮ ಮನೆದೇವರ? ನಮ್ಮ ಮನೆದೇವರು ಆಂಜನೇಯ ಸ್ವಾಮಿ. ಹಿಂದೆ ನಮ್ಮ ಅಪ್ಪಾರಿದ್ದರು, ಒಳ ನಡೆಸ್ಕೊಂಡು ಹೋಗ್ತಿದ್ರು. ಅದನ್ನೇ ಪಾಲನೆ ಮಾಡ್ಕೊಂಡು ನಾವು ಈ ದೇವಸ್ಥಾನದ ಉಪಾಧ್ಯಕ್ಷನಾಗಿ ನಮ್ಮನ್ನೇ ಅಧ್ಯಕ್ಷರಾಗುವಂತಂದರು. ಆದರೂ ಸಹ ಬೇಡ ಅವರೇ ಇರಲಿ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನೇ ಮಾಡಿ ಎಲ್ಲ ಕಾರ್ಯಕ್ರಮವೂ ಮುಂದಿನ ಮಾಡಿಸ್ಕೊಂಡು ಉಪಾಧ್ಯಕ್ಷ ಸ್ಥಾನ ಸಾಕಣಪ್ಪ ನಮಗೆ ಅಂತ ಹೇಳಿ ನಾಣ್ಯ ದುಡ್ಡು ಕಾಸೆಲ್ಲ ಅವ್ರತಲ್ಲೇ ಇರುತ್ತೆ. ಕಾರ್ಯಕ್ರಮ ಏನಿದ್ರು ನಮ್ಮದು ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಶ್ರೀನಿವಾಸ ಅಂಕನಹಳ್ಳಿ ಅಂತೇಳಿ ನಾವು ಇಲ್ಲೇ ಸ್ಥಳೀಯರು. ಈ ದೇವಸ್ಥಾನದಲ್ಲಿ ಧರ್ಮದರ್ಶಿಯಾಗಿ ಕೆಲಸ ಮಾಡ್ತೀವಿ. ಈ ಆಂಜನೇಯ ಸ್ವಾಮಿ ತೇರು ಭಾಳ ಹಿಂದಿನ ಪುರಾತನ ಕಾಲದ್ದು. ಇದು ಹಿಂದೆ ಭಾಳ ಇಲ್ಲಿಗೆ 45 ವರ್ಷದ ಹಿಂದೆ ಊರು ಸುತ್ತ ಬರ್ತಾಯಿತ್ತು. ಆವಾಗ 4 ಬೀದಿನೂ ಬರ್ತಾಯಿತ್ತು. ಈಗಲ್ಲೇ ಕರೆಂಟಿನ ಲೈನು ಮತ್ತು ಎಲ್ಲ ಪ್ರಾಬ್ಲಮ್ ಆದಮೇಲೆ ಇಲ್ಲಿಂದ ಸರ್ಕಲ್ಗೆ ಹೋಗಿ ವಾಪಸ್ ಬಂದುಬಿಡುತ್ತೆ. ಈಗ ಒಂದೇ ಬೀದಿಯಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗ. ಆದ್ದರಿಂದಲೇ ಇದನ್ನು ಕಡ್ದಂಥವರು ಭಾಳ ಹಿಂದೆ ಅವರು ನಮಗೂ ಗೊತ್ತಿಲ್ಲ. ಹಿಂದೆ ದೊಡ್ಡವರು ಹೇಳ್ತಾಯಿದ್ರು, ಗುರುಲಿಂಗಯ್ಯನವರು ಅಂತೇಳಿ. ಅವರು ಇದನ್ನೆಲ್ಲ ಕಡಿಸಿ ಇದೆಲ್ಲ ಇದು ಮಾಡಿ ಇದು 4 ಚಕ್ರನೂ ಮರದ್ದೇನೆ. ಭಾಳ ಗೊಂಬೆಗಳನ್ನೆಲ್ಲ ಒಳ್ಳೆ ಮುದ್ದಾಗಿ ಕಡಿಸಿ ಅವರ ಚಿತ್ರನೂ ಅವರಲ್ಲಿ ಕಡಿಸಿ ಇದು ಮಾಡಿದ್ದಾರೆ. ಅವರಿಗೆಲ್ಲ ಕೊಡೆ ಹಿಡ್ಕೊಂಡು ನಿಂತಿರೋ ಒಂದು ಚಿತ್ರಣ ಅದರಲ್ಲಿದೆ.
ಇಷ್ಟು ಇಲ್ಲಿಯ ಇತಿಹಾಸದ ಈ ತೇರಿನ ಇದು ಸುಮಾರು ಎಷ್ಟು ವರ್ಷದಿಂದ ನೀವು ಸೇವೆ ಮಾಡ್ತಾ ಇದ್ದೀರಿ? ನಾನು ಇಲ್ಲಿಗೆ 45 ವರ್ಷದಿಂದ ನಾನು ಸೇವೆ ಮಾಡ್ತೀನಿ. ಸುಮಾರು ನಿಮಗೆ ಕಾಣಂಗೆ ಇದು ತೇರು ಎಷ್ಟು ವರ್ಷದ್ದು? ನಾವು ಚಿಕ್ಕ ಹುಡುಗರಿಗಿನ ಮುಂಚೆಯಿಂದ ಆಗಿರೋದು, ಹೆಚ್ಚು ಕಮ್ಮಿ ಇದು 150 ವರ್ಷ ಆಗಿದೆ. 150 ವರ್ಷದಿಂದಲೇ ತೇರು. ಆವಾಗ ಅವರೆಲ್ಲ ಕಡಿಸಿರೋದು, ಮಾಡಿರೋದು. ಗೊಂಬೆಗಳೆಲ್ಲ ಕಟ್ತಾರೆ ಮತ್ತು ತೇರು 5 ಅಂಕಣ ಕಟ್ತಾ ಇದ್ದಾರೆ. ಇಷ್ಟೆಲ್ಲ ಆಗಿ ಅದು ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಆಂಜನೇಯ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿಕ್ಕೆ ಅಂತ ನಾನು ಹೇಳ್ತೀನಿ.